ಕೆಡಿಪಿ ಸಮಿತಿಗೆ ಗೌಸ್ ಅಹಮದ್ ಆಯ್ಕೆ. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮವೂ ಸೇರಿದಂತೆ ಪರಿಣಾಮಕಾರಿ ಅನುಷ್ಠಾನದ ಪರಿಶೀಲನೆಗಾಗಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಕೆಡಿಪಿ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಹಾರನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗೌಸ್ ಅಹಮದ್ ಉರ್ಫ್ ಕರೀಂ ಸಾಬ್ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ಸ್ವಾಮೀಜಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳಲಾಯಿತು. ನಂತರ ಗೃಹ ಮಂಡಳಿ ಅಧ್ಯಕ್ಷ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ನೂತನವಾಗಿ ಆಯ್ಕೆಯಾಗಿರುವ ಗೌಸ್ ಅಹಮದ್ ಅವರಿಗೆ ಗೌರವಿಸಿದರು. ಈ ಸಂದರ್ಭದಲ್ಲಿ ಗೌಸ್ ಅಹಮದ್ ಅವರ ಸ್ನೇಹಿತರು ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ನ್ಯೂಸ್ ಬ್ಯೂರೋ, ಮೊಹಿಯುದ್ದೀನ್ ಪಾಷಾ, ಪತ್ರಕರ್ತರು, ಅರಸೀಕೆರೆ. बरी पಕ್ಕಕ್ಕೆ ಬರಿ ಎಲ್ಲ बेजार करा तीन जी ने तो भी सर फोटो ತೊಳ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಹಾರನಹಳ್ಳಿಯಲ್ಲಿ ಮಾಜಿ ಅಧ್ಯಕ್ಷ ಕರೀಂ ಸಾಬ್ ಗೌಸ್ ಅಹಮದ್ ಕರೀಂ ಸಾಬ್ ಉರ್ಫ್. ನಾನು ಈಗ ನನಗೆ ಮುಂಚೆ ಮತ್ತೆ KDP ಮೆಂಬರ್ಸ್ ಮಾಡಿದ್ದಾರೆ. ನನಗೆ ಅರಸೀಕೆರೆ ತಾಲೂಕಿಗೆ KDP ಮೆಂಬರ್ ಮಾಡಿದ್ದಾರೆ. ಇದೆಲ್ಲ ಆಶೀರ್ವಾದ ಕೋಡಿಮಠ ಸ್ವಾಮಿಗಳದು ಮತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಮತ್ತು ನಮ್ಮ ಶಿವಲಿಂಗೇಗೌಡರು MLA ಸಾಹೇಬರು ಮತ್ತು ನಮ್ಮ ಶೇಷ್ ಪಟೇಲ್ ಇವರೆಲ್ಲ ಇವ್ರ ಸಹಕಾರದಿಂದ ನನಗೆ ಒಂದು ಕೆಲಸ ಕಾಮಗಾರಿ ಕೊಟ್ಟಿದ್ದಾರೆ, ನಾಮಿನಿ ಮಾಡಿದ್ದಾರೆ. ಈ ನಾಮಿನಿ ಮಾಡೋದು ಏನಂದರೆ, ನಮ್ಮ ಮುಂಚೆ ಅಧ್ಯಕ್ಷರು ಭಾಳ ಕೆಲಸ ಮಾಡಿದ್ದಾರೆ, ಈಗಲೂ ನಮ್ಮ ಕೆಲಸ ಮಾಡ್ತಾರೆ. ನಿಯತ್ತಾಗಿ ಮಾಡ್ತೀವಿ, ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ನಾವು ಎಲ್ಲ ಹಿಂದೂ ಮುಸ್ಲಿಂ ಯಾವುದು ಇಲ್ದಂಗೆ ಒಮ್ಮತ್ತಾಗೆ ನಾ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ನಮಸ್ಕರಿಸ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾರನಹಳ್ಳಿ ಮಾಜಿ ಅಧ್ಯಕ್ಷರಾದ ಗೌಸ್ ಅಹಮದ್ ಕರೀಂ ಸಾಬ್ ಅವರು ಅವರ ಕೆಲಸವನ್ನು ನೋಡಿ ಒಪ್ಪಿ ನಮ್ಮ ಸನ್ಮಾನ್ಯ ಶಿವಲಿಂಗೇಗೌಡರು ಮತ್ತು ಶ್ರೇಯಸ್ ಪಾಟೀಲ್ ಅವರು ಇವರಿಗೆ ಆಯ್ಕೆ ಮಾಡಿರುವ ಹುದ್ದೆ ಎಲ್ಲರಿಗೂ ಪ್ರೀತಿಯಾಗಿದೆ. ನಮ್ಮ ಜನಾಂಗಕ್ಕೂ ಪ್ರತಿಯೊಂದು ಜನಾಂಗಕ್ಕೂ ಪ್ರೀತಿಯಾಗಿದೆ. ಇವರ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರ ಅಪ್ಪಣೆ ಮೇರೆಗೆ ಇವರಿಗೆ ಸಿಕ್ಕಿರುವ ಕೆಲಸವನ್ನು ನಿರ್ವಹಿಸುತ್ತಾರೆ ಎಂದು ನಂಬಿರುತ್ತೇವೆ.